ಗೈಸ್ ನಿನ್ನೆ ಚಾಲೆಂಜ್ ಆಗಿಂದು ಅವರು ಸ್ಟಾಪು ಹಚ್ಚಿದಾಗ 2 ಸೆಕೆಂಡ್ ಮುಗ್ದಿತ್ತು ಅಂತ ನಾವು ಹೋಗಿಸ್ತಕ ನಾರ್ಮಲ್ ಗಾಡಿಯಾಗ ನೋಡಿದ್ರಲ್ಲ ಅದು 12:30 ರಾತ್ರಿ 12:30 ಸ್ಕ್ರೀನ್ಶಾಟ್ ಹೊಡೆದಿತ್ತು. ಎಸ್ಟರ್ಡೇ 7:15 ಅಂತ ಬಿದ್ದಿದ್ದು ಬಿಡ್ರಿ, ಅದು 5:15. ಓಕೆ, ಈಗ ಏನಿಲ್ಲ, ಎರಡು ಕಡೆ ಒಂದೊಂದು ಪಾಯಿಂಟ್ ಹೋಗ್ಯಾವ ಅಂತೇಳಿ ಇಬ್ಬರು ಗಪ್ಪಿಡ್ತೇವೆ. ಮತ್ತೊಂದ್ಸಲ ಏನಾರ ಚಾಲೆಂಜ್ ಇದ್ರು ನೋಡಕ್ಕೆ ಬರ್ತದೆ. ಡ್ಯೂಟಿ ಮುಗಿಸ್ಕೊಂಡು ನಡೆದಿದೆ ಮನೆ ಕಡೆ. ಲೆಟ್ಸ್ ಗೋ ಗೈಸ್. ಸಿದ್ದು ಆಕಾಶ್ ಎದ್ದೋತಿದ್ರು. ಇನ್ನು ಬಸ್ಸಿಗೆ ಕಾದಾಟ. ಸಿದ್ದನ ಬಲ್ ಬಂದು ನಿಂತಿದ್ದೆವು, ವೇಟಿಂಗ್ ಮಾಡ್ತಾ. ಬಟ್ ಇವತ್ತು ನಾ ಹೆಂಗೋ ಫಸ್ಟ್ ಟೈಮ್ ಹೋಗಿನಪ್ಪ, ಯಾಕೋ ಫೀಲ್ ಆಗ ನರ್ವಸ್ ಆಗ್ಲತ್ತದ ನನಗೆ. ಯಾಕೋ ಆಕಾಶ್ ಬಸ್ಸಿಗೆ ಓಡಿಸ್ಕೊಡ್ತಾನಂತ ಅದ್ರ ಕಡೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಯೋಗೇಶ್ ಅನ್ನ ನೋಡಿ, ಅವನೇ ತಂದು ಕರ್ಕೊಂಡ್ ಬಂದ ನಂಗೆ ಬಸ್ಸಿನ. ಚಲಿಯೇ ಶುರು ಕರ್ತೆ ಹೈ. ಇರ್ಲೆ ನಮ್ಮನ್ ಇದು ನಿನ್ನ ಕಿವಿಲಿ ಇರ್ಬೇಕು, ಇದ್ರೆ ಅವ್ ನಮ್ಮನ್ ನೆಮ್ಮದಿ ಆಗಿರ್ಬೇಕು. ಇಲ್ಲಾದ್ರೆ ನಿನ್ನ ಅಕ್ಕನ್ ಮೆರಿ, ಅದೆಷ್ಟು ದಿನ ಮೆರಿತೀಯ ಮೆರಿ. ನಿನ್ನ ಅಕ್ಕನ್ ಇನ್ ಮೇಲೆ ನಾನು ಮಾಡ್ತೀನಿ. ದೇವ್ರೆ, ನಾನೊಬ್ಬನ್ನೇ ಹಾಕೊಂಡ್ರು ಬೇಡ, ಜಗತ್ತಲ್ಲಿ ಇನ್ನ ತುಂಬಾ ಜನ ಇದ್ದಾರೆ. ಅಷ್ಟೇ ಯಾಕೆ ನನ್ನ ಜೊತೆ 3-4 ಜನ ಇದ್ದಾರೆ, ಅವ್ರನ್ನೂ ಹಾಕೊಂಡ್ರು ರುಬ್ಬೋ ದೇವ್ರೆ ಪ್ಲೀಸ್. ಗಾಯ್ಸ್, ಎಲ್ಲ ಕನ್ನಡಿಗರು ಈ ಕನ್ನಡಿಗ ಮಾಡುವ ನಮಸ್ಕಾರಗಳು. ಏನಂದ್ರು ಇವತ್ತು ಟಿಕೆಟ್ ಕೊಡೋಲ್ಲ ಕಂಡಕ್ಟರ್, ರೊಕ್ಕ ಕೊಟ್ಟಿಲ್ಲ ನನಗೆ. ಅದೇ ಸಾರಿ, ಟಿಕೆಟ್ ಕೊಟ್ಟಿಲ್ಲ, ರೊಕ್ಕ ಕೊಟ್ಟಿದಾರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿಕ್ಕಲ್ ಹಿಡಿಯುತ್ತೆ. ಇವತ್ತು ಹಿಂಗಾಗ್ಲತ್ತು ಗೊತ್ತು. ಸಂಘಟನ ಯೋಗೇಶ್ ಬಸ್ಸಿಗೆ ಹೊಡಿಯೋ ಅವನ್ ನಿಂದಿರ್ಸಲ್ಲ ಮುಂದಕ್ಕೆ ಹೋಯ್ತು ಬಸ್. ಗೈಸ್ ಖುಷಿ ಆಯ್ತು ನನಗೆ ಇವತ್ತು. ಎಂದಿಲ್ದಿ ಇವತ್ತು ನಾ ಬಸ್ಸಿಗೆ ಪೋರಿ ನೋಡಿದ್ರು ಇವತ್ತು ಎದ್ದು ನಿಂತೀನಿ. ಗಾಯ್ಸ್ ಇರ್ಲಿ ಗಾಯ್ಸ್, ಸುಮ್ಮಿಲ್ದೊಂದು ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಇಲ್ಲ ಹಂಗೇನಿಲ್ಲ, ಪೋರಿ ಹಳ ಬಸ್ಸಿನ ತೋರಿಸಲಾಗ ನಮಗ ಡೈಲಿ ನಾ ಬಸ್ಸಿಗೆ ಹೋಗೋದ್ರೆ ನಿಮ್ಗೆ ಗೊತ್ತ ಹೋಗಲ್ಲ ಅಂತೇಳಿ. ಯಾವತ್ತರ ಒಂದ್ ನೋಡ ಸುಮ್ನಕ್ಕೆ ಅವ ಎಂಬಿ ಹೇಳ್ತಾನ ಇಂತ ಭಾಳ ಸುಮ್ ಸಾಚಿ ಗೈಸ್. ನಾ ನಿಂದರ್ಸಿ ಕಂಡಕ್ಟರ್ ಒಂದು ನಿಂಬಲ್ಲಿ ಪಾಸ್ ಏನಂತ ಇಲ್ಲ ರೀ ಸರ್, ಟಿಕೆಟ್ ಬಿ ತಗೊಂಡಿಲ್ಲ ಅಂತಂದ. 10 ರೂಪಾಯಿ ಕೊಟ್ಟ ಟಿಕೆಟ್ ಕೊಡ್ರಿ ಅಂದ್ರೆ ಇಲ್ಲ ನಡೀತು ಹೋಗು ಅಂತಂದ್ರೆ 2 ರೂಪಾಯಿ ಕೊಟ್ಟು. ಈಗ ಅದ್ರಾಗ ನಾ ಬಿ ಪಾಲುಗಾರಿಕೆ ಇದ್ದ, ನಾ ಬಿ ಈಗ ಅದ್ರೊಳಗೆ 2 ರೂಪಾಯಿ ನಾ ಇಟ್ಕೊಂಡಿದ. ಹಂಗೆ ಬಸನಗರ ಇಟ್ಕೊಂಡು ಅದ್ರಾಗ ಅರ್ಧ ಭ್ರಷ್ಟಾಚಾರ. ನಾ ಬಿ ಅದು 2 ರೂಪಾಯಿ ನಾ ಇಟ್ಕೊಂಡಲ್ಲ, 10 ರೂಪಾಯಿ ಅವ ಇಟ್ಕೊಂಡ್ರು. ಅಂದ್ರೆ ಬಿ ನನ್ನ ಪ್ರಾಮಾಣಿಕತೆ ನೋಡೊಬ್ಬರು ಎದ್ದು ಅಂತ ನೋಡ್ರಿ, ನನಗೆ ಅದಕ್ಕೆ ಖುಷಿ ಆಯ್ತು. ನನಗೆ ಹೇಳಲಾಗದ ಎಕ್ಸ್ಪೀರಿಯನ್ಸ್ ಇದು ಬಸ್ಸಿನಾಗಿಂದು, ಹಂಗೇನಿಲ್ಲ. ಲೆಟ್ಸ್ ಗೋ ಗೈಸ್. ಹೋಗರ್ ಬ್ಲರ್ಗಿತಾನೆ ನೋಡ್ತಾನ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸಿಕ್ಕಿನ ಚಾನ್ಸ್ ಯೂಸ್ ಮಾಡ್ಕೋಬೇಕಂತ. ಅದಕ್ಕೆ ಗಾಡಿ ನಿಂದ್ರಿಸಿರು. ನಾ ಇರ್ಲಣ್ಣ, ಯೋಗೇಶ್ ನಾ ನಡ್ಕೋತಾ ಬರ್ತಾ ಅಂತ ದಿನ ನಡ್ಕೋತಾನೆ ಬರ್ತೆ. ಒಳ್ಳೇದು ಈಗ ಉಳಿದಿಲ್ಲ ಗಾಯ್ಸ್ ಕಾಲದಾಗ. ಈ ಕಾಲದಾಗ ಭಾಳ ಒಳ್ಳೇದು ಮಾಡ್ತಾನ ನೋಡ್ರಿ ಗಾಯ್ಸ್. ಈಗ ಇನ್ನೊಂದ್ಸಲ ನಿಂದ್ರಸಲ್ಲ ನನಗೆ ಇವನ್ ನಿಂದ್ರಿಸ್ಬೇಡಲ್ಲತ್ತಾನ, ಅದ್ರ ಕಡೆ ನಾವು ಹುಡ್ಕೊಂಡು ಹೋಯ್ತಾನೆ. ಈಗ ಮುಗೀತು ಅಷ್ಟೇ. ಭಾಳ ಒಳ್ಳೆ ಇದ್ದೆ ನನ್ನ ನೋಡಿ. ಒಳ್ಳೆ ಈ ಊರಾಗ ಹಿಂಗ್ ಬಟ್ ಮಾಡಿ ತೋರ್ಸ ಅಂದ್ರೆ ನಾಗೇಶ್ ಒಬ್ಬ ಒಳ್ಳೆವನ. ಈಗ ಒಂದ್ ಕಡೆ ಮಂದಿ ಅನ್ಕೋತ ಹೋಗಿ ಒಳ್ಳೆ ಅಂತ ಹೇಳ್ಕರೆ ಇಲ್ಲ, ಹಂಗಿಲ್ಲ. ಏನಿಲ್ಲ ಗಾಯ್ಸ್, ಎಲ್ಲರಿಗೂ ತಿಳಿದ ಅವನು ಮನುಷ್ಯ ಸುಮ್ನೆ ಇಲ್ದೊಂದೇ ಏನಾರ ಒಂದು ಸ್ಟೋರಿ ಕಟ್ಲತ್ತಾವ ಮಂದಿ. ನನ್ ಬಗ್ಗೆ ಹಾಳು ಪ್ರಚಾರ ಮಾಡ್ಬೇಕಂತ ಹೇಳಿ ಅಪಪ್ರಚಾರ ಗಾಯ್ಸ್. ನಾ ಇವತ್ತಾಳ ಈಗ ಆಯ್ತಲ್ಲ, ಹಂಗ ಮುಂದಕ್ಕೆ ಹಂಗ ಬೆಳೆದಿದ್ದೀಗ. ಗಾಯ್ಸ್ ನಮ್ಮ ನಾಗರನ್ ಗುಡಿ ಗಾಯ್ಸ್, ಇಲ್ಲೇ ನಾ ಬಿದ್ದಿದ್ದ ಪಿಯುಸಿಗೆ ತೋರ್ದು. ಲೆಟ್ಸ್ ಗೋ ಗಾಯ್ಸ್. ಯೋಗೇಶ್ ಇವತ್ತು ಪೇಮೆಂಟ್ ಆಗ್ಯದ ಅಂತ ಏನೋ ಮಾಡ್ತಾವ, ನಾವು ಪಾರ್ಟಿ ಮಾಡ್ತಾವ. ಹಳ್ಳಿ ಸೊಗಡು ಅಲ್ಲಿ ನೋಡಿ ಗಾಯ್ಸ್, ಎತ್ಕೊ ಹೊಂಟು ಅಡಿ ದನ್ಗೋ ಹೊಂಟು. ಲೆಟ್ಸ್ ಗೋ. ಇವ್ರಿಬ್ಬರು ಲೂಡೋ ಆಡ್ತಾರ. ಸಿಂಗರ್ ಯಾಕೋ ಈಗ ಒಂದು ಹಾಡು ಆಡ್ತಿರೋದು ರೆಕಾರ್ಡ್ ಆಗಿಲ್ಲ. ಮತ್ತೊಂದ್ಸಲ ಹಾಡ್ರಿ ಸಿಂಗರ್, ಹಾಡ್ರಿ. ಓ ಲೂಡೋ ಆಡ್ತಾರ ಈಗ. ನಾ ಹಿಂಗ ಊಟ ಮಾಡಿ ವಾಕಿಂಗ್ ಮಾಡಕ್ ಬಂದವ್ರ ಈಗ ಕರ್ದು ನಾ ಅಭಿಷೇಕ್ ಕರ್ದಿ ಲೂಡೋ ಆಡತ್ತಾನ ಈಗ. ಇಂತ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಇಡ್ರಿ. ಓಕೆ ಗೈಸ್, ಸಿಗರ್ ಇವ ಇಲ್ದಂತ ಹೇಳ್ತಾನ ಜನ. ಪೂಜಾ ಯಾರಿಗೂ ಸಿಕ್ಕದ ಸೀನು, ಭಾಷಾ ಕೈಯಿಂದ ಬಿತ್ತು ಸೈನು. ಗೈಸ್ ಇದು ಪೇಮೆಂಟ್ ಆಗಿ ಕಡೆಯಿಂದ ಅಂತ ನಾ ಗೆದ್ದಿಂದು ಮುಂದೆ ಕೊಡ್ತಾರ. ನಾ ಪೇಲೇದೇನೋ ಡ್ಯೂ ಇಟ್ಟಿದಂತ ಅದ್ರ ಕಡೆ ಸುಳ್ಳಾಡ್ಯಾರಂತ. ನಾಳೆ ಸ್ಪ್ರೈಟ್ ಕೊಡ್ಲಕ್ಕ ಇವನೇ ಬಂದ. ನಾನು ಅವ್ನು ಪೇಮೆಂಟ್ ಆಗಿದೆ ಅಂತ ಕೊಟ್ಟು ಬಂದಾನ.
ದೋಸ್ತ್ ಗೆದ್ದರೆ ಯಾರು ನಿಜ ಮಾತಾಡ್ರ ನಾವ್ ಗೆದ್ದಿದ್ದೇವೆ. ಮತ್ತಕ್ ಸುಳ್ಳು ಆಡ್ತಾರ ಈ ತಕ ಹ್ಞೂ ಅಂದಿ ಆ ಫೋಟೋ ಎಲ್ಲ ಹುಡ್ಕೊಂಡಿಕ್ಕ ತೋರಿಸಿದ ಇವ್ರಿಗೆ ಬಿ ಖರೆ ಇವ್ರಿಗೆ ಹೇಳತ್ತಿಲ್ಲ ಅವ್ರ ತಂದೆ ಖರೆ ಬೇರೆಕಿಂದ ಏನೋ ಡ್ಯೂ ಅದ ಅಂತ ಒಯ್ಯದ ಅದು ಒಯ್ದ ಅಂತ ಬಿ ಹೇಳ್ತದ ಗಾಡಿ ತಗೊಂಡಿದ್ದದ ಏನೋ anniversary ಅದ. ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ಆ ಮನುಷ್ಯ ಅಂತಾನೆ 2 ನಿಮಿಷ ನೀವು ಅಂತಾನೆ 8 ಸೆಕೆಂಡ್ Win ನಾ ಆಗಿಲ್ಲ ಫೋಟೋ ಎಲ್ಲ ಪ್ರೂಫ್ ತೋರ್ಸಕರೆ ಅವ್ರಿಗೆ ಭರೋಸಿನೇ ಆಗಲ್ದ. ವಿನ್ ಆಗಿಲ್ಲ ಖರೆ ಮನ್ಸಿನ ಹಚ್ಕೊಳತ್ತಾನಂತ ವಿನ್ ಆಗ್ಯಾನ ಅಂತ ಹೇಳ್ತಿದ್ದೇವೆ. ಇನ್ನು ಸಾಗರ್ ಬರೋವ ನಾವು ಬಟ್ಟಿಗೆ ಡಿಸೈಡ್ ಆಯ್ತು. ಇಬ್ಬರು ಸೇರಿ ಪ್ಲಾನ್ ಮಾಡತ್ತಾರ ಅವ್ರು ಒಟ್ಟೆ. ಇವತ್ತು ಇದನ್ ಬಲ್ ಹೋಗಿಲ್ಲ ಮತ್ತೆ ಹೋಗ್ಬೇಕು ಹೋಗಾರಂದ ನೀವು ಹೊಂಟಿದ ಕಡೆ ಇಲ್ಲೇ ಟ್ಯೂಷನ್ ಹೇಳ್ತಿಲ್ಲ ಪರಗಳಿಗೆ ಬಿಟ್ಟು ಕೊಟ್ಟಿದ ರೀಲ್ಸ್ ಮಾಡಕ್ಕೆ ರೀಲ್ಸ್ ಮಾಡಕಳಿಂದ ಪೆಲೆ ಒಂದು ಥೋಡೆ ಟೈಮ್ ತಗೊಳ್ತಿಲ್ಲ ಈಗಾರ ಲಾಗೇ ಮಾಡಿದ್ವಿ ಮತ್ತೆ ಅದಕ್ಕಂತೆ ಸುಮ್ಮ ಅವಾಗ ಅವಾಗ ಹೇಳ್ತಾ ಕೊಂಡಾಗ ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಗೈಸ್ ನೋಡ್ರಿ ಯೋಗೇಶನ್ ಪೇಮೆಂಟ್ ಆಗ್ಯಾರ ಮೊಬೈಲ್ ಕವರ್ ಉಚ್ಚದಂತ ತೋರ್ಸತ್ತಾನ ಅವರಿಲ್ಲ ಇದು ಹಚ್ಚಿದಕ್ಕೆ ಮೇಲಿನ ಇದು ಸ್ಕ್ರೀನ್ ಡಿಸ್ಪ್ಲೇನೇ. ಓ ಗೈಸ್ ತೋರ್ಸ ಮಗ ತೋರ್ಸ ಹಂಗೆ ತೋರ್ಸ್ ನಡೀತದ ತೋರ್ಸ್ಲೆ ಮೊಬೈಲ್ ಕಟ್ ಮಾಡ್ತಾ ತೋರ್ಸ್ಬೇಕು ನೀ ಉಚ್ಚಬೇಕು ಈಗ ತೋರ್ಸ್ ಸೆಲ್ಫ್ ಮಾಡ್ರಿ ಯಾರು ಇಂತ ಬೇಡ ಹೋಗೋ ಪೇಮೆಂಟ್ ಅದ ಎಲ್ಲದ ಈಗ ಇಲ್ಲಿ ನೋಡಿ ಗೈಸ್ ಈಗ ಮೊಬೈಲ್ ಗಡವ ಕಂಡ್ರಿ ನಾನು ಗೈಸ್ ನಂದು ಸ್ಕ್ರೀನ್ ಗಾರ್ಡ್ ಹೊಡ್ತದೆ ಹಂಗೇನಿಲ್ಲ ಸುಮ್ಮ ಅಂದ್ರೆ ಬೆಸ್ಟ್ ಅದು ವಿಡಿಯೋ ಮಾಡತ್ತೇನ ಹಿಂದೆ ಲೈಟ್ ಹೊಂಟು ಇಕ್ರಿಂದ ಬೆಳ್ತದ ನಾ ಹೆಂಗೆ ಯೂಸ್ ಮಾಡ್ತಿರ್ಬೇಕು ಪಿಕ್ಚರ್ ನೋಡ್ಬೇಕು ಇವತ್ತು ಹೋಗಿ ನಾವು ಹ್ಯಾಂತ ಮೊಬೈಲ್ ಪಿಕ್ಚರ್ ನೋಡ್ತಾವ ಇಂಥ ಬಿಡು ವರ್ಕ್ ಆಯ್ತಿಲ್ಲ ಅದ್ರಾಗೆಲ್ಲ ನಾವು ಟಿಕ್ ಟಾಕ್ ಮಾಡ್ತಾವ ಒಂದು ಟೈಮಿಗೆ ಅದು ಕರ್ಕೊಂಡು ಇಕ್ಕಿದೆಲ್ಲ ಟಿಕ್ ಟಾಕ್ ನಾಗೆ ಹಾಂ ಈಗ ರೀಲ್ಸ್ ಹೊಡ್ಕೊತ ಕೂಡೋದೇವ್ ಬಂದನ ಮಾತು ಹೇಳ್ಬೇಕಂತಿಲ್ಲ ಅಕೋ ಗೈಸ್ ಅದು ಕ್ಲಾರಿಫೈ ಮಾಡಿತ್ತಲ್ಲ ಹೇಳೋ ಬಟ ವಿನ್ನರ್ ಅಂತ ಹೇಳಿ ಪಟ್ನಿಸಿ ನಾ ಅದ್ರ ಕಡೆಯಿಂದ ಮೊಬೈಲ್ ತಂದೆ ಹೊರಗ ಅವ ಎಲ್ಲಿ ಬಿದ್ದಾನಲ್ಲ ಈಗ ನೀ ಪೆಲೆ ನಿನ್ನ ಬಾಲ್ ನಂಗೆ ಕೇಳಿಸ್ದ ಅವನಿಗೆ ನಾ ಕೇಳಿಸ್ತಾ ಜಡ್ಜಸ್ಗಳು ಇಬ್ಬರು ಒಮ್ಮೆ ಕುಂತ ಎದಕ್ಕಮ್ಮಿ ಇವತ್ತು ಬಸ್ಸಿನೇ ಬರ್ಲತ್ತಾರ ನಾ ಫೋಟೋ ತೋರಿಸಿ 2 ಮಾರ್ಕೊಂಡಿದ್ವಿ ಆಯ್ತು ಗೊತ್ತದ ಸುಮ್ಮ ನಿಂದ 2 ಡಿವೋ ಅಂತೇಳಿ ನಾವು ಸುಮ್ಮ ಅಂದ್ವಿ ಅಂತ ಅಂದೊಂದು ಕರೆ ಅಲ್ಲಿ ಆ ಬಾಟಲ್ ಮೇಲೆ ಆಣಿತೀನು ಬಾಟಲ್ದು ಸ್ಪ್ರೈಟ್ ಆಗೋದು ಕೆಜಿ ವ್ಯಾಲ್ಯೂ ಇಲ್ಲತ್ತಿ ತಮಿಳ್ನಾಡಿನಾಗ ಇಂಥ ಒಂದು ಬಾಟಲ್ ಇಟ್ಕೊಂಡಿದ್ರೆ 5 ರೂಪಾಯಿ ಕೊಡ್ಲತ್ತಾನೆ ದಿವಸಕ್ಕೆ ಅನ್ನೋದ ಓ ಇಂಥ ಬಾಟಲಾಗ ಈಗ ನೀರು ಕೊಂಡಿನ ಬಾಟಲ್ ಅದು ಅಂತ ತಿಳ್ಕೊ ಹೊಡಿತೀವಲ್ಲ ಪ್ಲಾಸ್ಟಿಕ್ ಅದು ಹೊಡಿಬಾರ್ದು ಮಷಿನ್ಗಳು ಇಕ್ಕ್ಯಾನ ಮಷಿನ್ದಾಗ 5 ರೂಪಾಯಿ ಬರ್ತಾವೆ. ವಾವ್ ನೀವು ತಮಿಳ್ನಾಡ್ಗೆ ಹೋಗೋರಿದ್ರಿ ಈಗ ಅದ್ರ ಕಡೆಯಿಂದ ಇಲ್ಲ ಅಲ್ಲತ್ತೆ ವಿಜಯ್ ಈಟ್ ಮಾರಿ ಮಾಡ್ತಾನೆ ಕೆಲಸ ಮಾಡ್ತಾರಲ್ಲ ನಿಮ್ಮವ್ರಿಗೂ ಚಂದೆ ಮಾಡ್ತಾರೆ ಇಲ್ಲಿ ಇದು ಡಿ ಕೆ ಇಲ್ಲ ಹಾಂ ಡಿ ಕೆ ಶಿವಕುಮಾರ್ ನೋಡು ಡಿ ಕೆ ಸಾಹೇಬ್ ನಮ್ಮ CM ಫುಲ್ ಚಂದರ ಬಾಬರಿ ಅವರ ಈಗ ಇವನಿದ್ದು ಇವತ್ತು ಸೆಲ್ಫ್ ಡಿಕ್ಲೇರೇಷನ್ ಮಾಡ್ದ ಅಂಟವ ಬರ್ತಾವ ಅವಾಗ 2 ತಿಂಗಳಿಗೆ ಒಂದ್ಸಲ ಮಣ್ಣು ಬಂದವಲ್ಲ 9000 ಬಂದವ ಮಣ್ಣು ಬಂದಿದ್ದ 9000 ಗೈಸ್ ಇದ್ರ ಪಾರ್ಟಿ ಬೇಕಲ್ಲ ಈಗ ಮೂರಂದಾಗ ಹೋದವು ಬಂದಿವಿ ಇಂಥ ಟೈಮಿಗೆಲ್ಲ ರೊಕ್ಕ ಬಂದವ್ರಿ ನಮಗ್ ಬಂದಿಲ್ಲ ಒಂದೇ ಬಂದ ಬರ್ಲಿಕ್ಕೆ 3000 ಬಂದ ಹೋದ ಮೂರಂ ಹಂಗೆ ಮೂರಂ ಹೋದ್ರು ಬಿ ರೊಕ್ಕ ಉಳ್ದಿವ ಹಂಗೆ ಪಗಾರ 9000 ಇಂದ 24 ನೋಡ್ರಿ ಒಮ್ಮೆ ಎಷ್ಟು ಖರ್ಚಾಗ್ಯದ. ನಾವು ಜರ ಸಬ್ಸ್ಕ್ರೈಬರ್ಗಳು ಟೀ ಅಂತ ಇಟ್ಟಿದ್ದೇವೆ ಜರ ಲಪಡ ಆಗೋದು ಜರ ಲಾಸ್ಟ್ ಡೇನೆ ಮುನ್ಸ್ಕೊಂಡ ಜರ ಸಬ್ಸ್ಕ್ರೈಬರ್ಸು ಗೈಸ್ ಎಲ್ಲದಕ್ಕೆ ಒಂದು ಹಿಂಗೆ ಏನ್ರ ಫೆಸ್ಟ್ ಬಿ ಈಗ ಮುಗಿತ ಮೊಹರಂಕ್ಕೆ ಸೆಟ್ಲ್ ಆಯ್ತು ಪರ್ವ ಏನ್ರದೇನು ಈಗ ಏನು ಹಬ್ಬ ಬಿ ಇಲ್ಲ ಏನು ಬಿಟ್ಟ ಮುಂದಿನ ಮೊಹರಂ ತಕ ನಾ ಇಲ್ಲಿದ್ದು ಲಾಗ್ ಮಾಡತ್ತಂದ್ರೆ ಅವಾಗ ಮಾಡೋದು ಈಗ ಯಾಕಡೆ ಹೋಗ್ಬೇಕಂತ ಪ್ಲಾನ್ದಾಗ ಬಿತ್ತಲ್ಲ ನಾನು ಯಾಕಡೆ ಹೋಗಲ್ಲ ಇದೇ ಹೇಳತ್ತಿದ್ವಿ 2-3 ವರ್ಷ ಇಡಮ್ ಜರ ಇಲ್ಲ ಅದು ಇದು ಹಾಗೆ ಹೀಗೆ ಅಂತ ಈಗ ಎಲ್ರಿಗೂ ಒಂದು ಮಾತು ಹೇಳ್ತೇನೆ, ನಮ್ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳಲ್ಲ, ಬೇಜಾರ್ ಮಾಡ್ಕೊಳಲ್ಲ, ನೊಂದ್ಕೊಳಲ್ಲ. ಆಫರೇ ಬರಲ್ಲ
ನೋಡಿ ಕೆಲಸ ಎಡಿಟ್ ಇದು ಎಡಿಟ್ ಕೆಲಸ ಕೊಡೋಣ ಅಂತ. ಹೊರ ಹೋಗು ಪಗಾರ ಕೊಡ್ತಾವ ಬರ್ತಾ ನೀವು ಹೊರಗೆ ಎಷ್ಟು ಕೊಡ್ತಿರ್ಬೇಕು ಯೋಗೇಶ್? ಎಷ್ಟು ಕೊಡ್ತಾವ ಹೊರಗೆ ಹೋದ್ರಿ? ಇಲ್ಲಿ ಎಮ್.ಕಾಮ್ ಅದ ಎಕ್ಸ್ಪೀರಿಯನ್ಸ್ 25 ಕೊಡ್ತಾವ. ಎಕ್ಸ್ಪೀರಿಯನ್ಸ್ ಏನು ಇದು ಸಿಸ್ಟಮು ಆಯ್ತಾ? 20-25 ಕೊಟ್ಟರಪ್ಪ. PGಗೆ ಎಷ್ಟು ಹೋಗ್ತಾವ? ರೂಮ್ ಮಾಡಬೇಕು, ರೂಮ್ ಮಾಡ್ತಿ ಅಡ್ವಾನ್ಸ್ ಕೇಳತ್ತಾರ ಎಲ್ಲ ಕಡೆ. ದೋಸ್ತರು ರೂಮ್ ಹುಡುಕ್ಬೇಕು, ದೋಸ್ತರು ಸಿಗಲ್ಲ PG 6,000 PG. ಹೊರಗೆ ಎಂಬಿ ಖರ್ಚನೇ ಆಗಲ್ಲ ನಿಂದು. ಆಯ್ತಾ ಒಂದು 3,000 9,000 ಇನ್ನ ಉಳ್ದೋಲ್ಲ 15,000 ಖತಮ್. ಇಲ್ಲಿ ಈಗ 15,000 ನೀ ಎಷ್ಟು ಕಮಸತ್ತಿ ಬೀದರ್ಕ? 15,000 ಈಗ ಅಲ್ಲೇ ಬಾಯಿಗೆ ತರಿಸ್ತಾ ಅದಕ್ಕಾದ್ರೆ ಬಿಟ್ಟು ನಡೆದಿಲ್ಲ. ಬಿಟ್ಟು ನಡೆದಿಲ್ಲ ಅದು ಒಂದ್ ಕಡೆ ಅನಿಸ್ತದು ಯಾರೋ ಏನೋಪ್ಪ ಯಾಕೆ ಕಮಿಸ್ಕೊಂಡು ಹೊರಗೆ ಹೋಗ್ಬೇಕು, ಮನೆಗೆ ಹೊರಗೆ ಕಮಿಸ್ಕೊಂಡು ಅಕ್ಕೋರ ಹೊರಗೆ ಹೋಗ್ಬೇಕಲ್ಲತ್ತಿ. ಹೊರಗೆ ಹೋದ್ರೆ ಬಿ ಫಸ್ಟ್ ಅದೇ ಐತಿ. ಈಗ ಮತ್ತಕತ್ತಿ ಫಸ್ಟ್ ಸ್ಟಾರ್ಟ್ ಆಯ್ತು ಪೂರಾ ಸ್ಕ್ರಾಚ್ ಶುರುವಾಗ ಹೋಗಿ ಅಲ್ಟ್ರಾ ಬಾವಿಸ್ ಕೊಡ್ತಾರ. ನೀ 12 ಬಿ ಕಳ್ಸಲ್ಲ ಮನೆಗೆ. ಏನು ಕಳಿಸ್ಲತ್ತಿಲ್ಲ ಖರ್ಚು ಅಲ್ಲತ್ತ ಹಂಗೆ ಹಿಂಗೆ ಅರ್ಥ ಆಯ್ತು ಅನ್ಸುತ್ತೆ. 12 ಉಳಿಲ್ಲ ಅವ್ರು ಹಾಕಿಲ್ಲ. ಗೈಸ್ ನಾ ಬಿ ಫಸ್ಟಿಗೆ 24ದಾಗ ಫಸ್ಟ್ 3 ಮಂತು ಫ್ಯಾಕ್ಟ್ರಿಗೆ ಮಾಡಿದ ಅಲ್ಲೇ ಬೀದರ್. ಫ್ಯಾಕ್ಟ್ರಿ ಅಂದ್ರೂ ಸಿಸ್ಟಮ್ ವರ್ಕ್ ಇತ್ತು, ಅಲ್ಲಿ ಟ್ಯಾಲಿ ಇತ್ತು. ಅಲ್ಲಿ ಬಿಟ್ಟಿಗೆ 3 ತಿಂಗಳು 15,000 ಇತ್ತಲ್ಲ ಎಷ್ಟು ಚಂದ. ಅದು ಬಿಟ್ಕೊಟ್ಟು ಮತ್ತೆ ಕರ್ನಾಟಕ ಕನ್ನಡ ಕಚೇರಿಗೆ ಬಂದೆವು. ಅದು ಯಾವ್ದ ಇಲ್ಲ ಕಾರಂಜ ಆಫೀಸ್ ಬಂದೆವು. ಅಲ್ಲಿ 6 ತಿಂಗಳು ದಬಾಗ್ದೆವು. ಮತ್ತೆ ಈಗ ಕಾಲೇಜ್ ಬಂದು ಓದ್ಲತ್ತೀವಿ. ಇನ್ನ ಓದ್ಲತ್ತೇ ನಾ ಕಾಲೇಜ್ದಾಗ. ಇಕ್ಕ ಮನೆ ಚಿಕ್ಕ ಮಗ ಬಂದು ನೋಡ್ರಿ. ಇಲ್ಲ ಎಲ್ಲರಿಗೂ ಫೇವ್ರೇಟ್ ಇಲ್ಲ, ಅದು ಸಣ್ಣ ಇದ್ದಾಗೆ ಅಷ್ಟೇ. ಮನೆ ಚಿಕ್ಕ ಮಗ ಅಂದ್ರೆ ಎಲ್ಲರಿಗೂ ಫೇವ್ರೇಟ್ ಅಲ್ವಾ? ಚಿಕ್ಕವನಿದ್ದಾಗ ಮಾತ್ರ ಸರ್. ಹೌದಾ? ಇವಾಗ ಈಗ ಮನೆ ಎಲೆಕ್ಟ್ರಿಷಿಯನ್ ನಾನೇ, ಪ್ಲಂಬರ್ ನಾನೇ, ಡೆಲಿವರಿ ಬಾಯ್ ನಾನೇ, ಡ್ರೈವರ್ ನಾನೇ. ಸಂಬಳ ಕೊಡ್ತಾರಾ? ಸಂಬಳ ಕೇಳಿದ್ರೆ ನಿನ್ನ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು ಅಂತಾರೆ ಸರ್. ಏನು ಚಿಕ್ಕ ಮಗೈತಿ ಇದ್ದ ಮತ್ತೆ ಚಿಕ್ಕ ಮಗನ ಇದ್ದಾನ. ಗೈಸ್ ಸಾಗರ್ ಸಿಕ್ಕಿಲ್ಲಲ್ರಿ ಇವತ್ತು. ಇಲ್ಲೊಬ್ಬ ಸಿಗಕ್ಕೆ ಇಚ್ಛಾರ್ಥ ಇದೆ. ತಾವ ಒಪ್ಕೊಂಡ ಆಲ್ರೆಡಿ ಈಗ ಬಸ್ಸಿನಾಗ ಒಪ್ಕೊಂಡ ನನ್ನ ಫೋಟೋ ನೋಡ್ಕೊಂಡು. ನಾ ಎಲ್ಗೂ ಹಾಕೊಂಡಿಲ್ಲ, ಸುಮ್ಮನೆ ಹೇಳ್ತಾ ನೀವ. ನಾ ಇದೇ ಹಾಕೋದು ಕ್ಲಾರಿಟಿ ಆಫ್ ವಿನ್ನಿಂಗ್ ಅಂತ ಹಾಕೋದು. ನಾಳೆ ಹೇಳಿ ಮುಚ್ಕೊಂಡು ನಾಳೆ ಇನ್ನ ನಾವು ಡಿಸೈಡ್ ಯಾವುದೇ ರೀತಿ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿದ ಕೂಡಲೇ ನಿಮಗೆ ಬಿ ತಿಳಿಸ್ತೇವೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾವುದೇ ರೀತಿ ಸುಳ್ಳು ಆಡ್ಬಾರ್ರಿ ನೀವು. ಅದಂದಿ ಬಸ್ಸಿನಾಗ ಏನಂದಿ ಆ ಕೂದಲ್ ಮೇಲೆ ಇದ್ದಿನ ಬಸ್ ಕೂದಲ್ ಮೇಲೆ ಆಣಿತಿ ನೋಡಿ ಜರ. ಕೂದಲ ಮೇಲೆ ಆಣಿತಿ ಬಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ ಹೇಳ್ತಾನ. ಈಗ ಗೈಸ್ ಸಾಗರಣ ಹಾಯ್ ಸಾಗರಣ ಹಾಯ್ ಮಾಡೋ ಬೈ ನನ್ನ ಲಾಗರವ. ಹಾ ಆಯ್ತಣ್ಣ ಆಯ್ತು. ನಿಮ್ದಾಯ್ತಾ? ಕಂಡಕ್ಟರ್ ಬಲ್ಲಿ ವಿಡಿಯೋ ಮಾಡೈತಿ ಇವತ್ತು. ಕಂಡಕ್ಟರ್ ಟಿಕೆಟ್ ಕೊಡು ಅಂದ್ರೆ ರೊಕ್ಕ ಕೊಡು 10 ರೂಪಾಯಿ ಹೋಗಿ ನೀ ಅಂದ ನಾವು. ಎಷ್ಟು ಹತ್ತು ಗೊತ್ತು ಹಾಟಿಗೆ. ಯೋಗೇಶ್ ಬಿದ್ದು ನನ್ನ ಮೇಲೆ ಅವ ಡಿಫೆಂಡ್ ತೊಗೊಂಡಿಲ್ಲ ಹಿಂಗೆ ಕಂಡಕ್ಟರ್ ಹೇಳಿ. ಏನು ಹೋಗ್ಲಿ ಟಿಕೆಟ್ ತಗೋಬೇಕಲ್ಲ. ಇವ ಬಸ್ಸಿಗೆ ಇದು ಮಾಡಕ್ಕೆ ಧೋಕಾ ಮಾಡತ್ತೀನಿ. ಇಲ್ಲ ಗಾಯ್ಸ್, ಇಂಡಿಯಾದ ನಾಗರಿಕ ಅವು ಒಳ್ಳೆ ನಾಗರಿಕ. ನೀವು ಬಸ್ಸಿನ ಟಿಕೆಟ್ ತಗೋಬೇಕು. ಅಕ್ರ ತಗೊಳಕ ಅವ ಮುಂದೆ ಮುಂದೋಗಿ ಕಂಡಕ್ಟರ್ ಒಳ್ಳೆದಪ್ಪ ಬರ್ರಿ ಸರ್ ಇಲ್ಲಿ ಟಿಕೆಟ್ ಕೊಡ್ರಿ ಒಂದೊಂದು. ಅಲ್ಲಿ ಇಂಪ್ರೆಸ್ ಆಗಿತ್ತಲ್ಲ ಒಬ್ಬರಿಗೆ ಟಿಕೆಟ್ ಕೇಳಿ ಪಡೀರಿ ಅಂತ ಹಾಕ್ತಿರ ಅಲ್ಲಿ. ಓ ಶಟ್, ಅದು ನಾವು ಓದಿದ್ದಿಲ್ಲ ಗೈಸ್. ಬರಪ್ಪರಿಗೆ ಗೊತ್ತಿಲ್ಲ. ಇಲ್ಲ ಟಿಕೆಟ್ ಕೊಡ್ಬೇಕಲ್ಲ, ಕ್ರಾಸಿಗೆ ಬಂದ್ವಿ. ರೊಕ್ಕ ತಗೊಳ 12 ರೂಪಾಯಿ 10 ರೂಪಾಯಿ 2 ರೂಪಾಯಿ ನಂಗೆ ಕೊಟ್ಟೆ ವಾಪಸ್. ಬಸನಗರದಿಂದ 12 ಇದ್ದಿರ್ಬೇಕು. ಬಸನಗರ ಅಂದ್ರೆ ಭಲ್ಕಿನ ಕೊಡ್ತಾನ, ಬಸನಗರ ಕೊಡ್ತಾನ. ಬಸ್ನಗರ ಇಲ್ಲ ಇದ್ರ ಮತ್ತೆ ಅವು ಕಲ್ಲೋಡಿ ಕೊಡ್ತಾನೆ. 12 ಕೊಡ್ತಿದ್ದಾನೆ ಟಿಕೆಟ್. ಬಸ್ರ ಹಾಕ್ಸ ಅದರ ಮಾಡಿ ಗಿಲ್ಸ್ ಮಾಡತ್ತಿದಿ. ಒಟ್ಟು ಮಾಡಪ್ಪ ರೋಡ್ರ ಆಗ್ಲಿ ಪೆಲೆ ರೋಡ್ ಆಯ್ತು ಬಸ್ ಬರ್ತದೆ. ರೋಡ್ ಜೂನ್ ಇತ್ತು, ಏಪ್ರಿಲ್ ಲಾಸ್ಟ್ ವೀಕ್ ಕೊಟ್ಟಿನ ಎಲ್ಲ ಮುಗಿದೈತಿ. ಜೂನ್ ಜುಲೈ ಬಂದು ಗೈಸ್ ನಮ್ಮ ರೋಡು 25ದಾಗ ಶುರು ಆಗಿ 26 ಇನ್ನ ಅರ್ಧ ಮುಗಿತಕ್ಕ. ಹ್ಯಾಂಗ್ ಮಾಡಿ ಸರ್ಕಂಡು ಮಾತಾಡ್ಬಿಡು. ಹಂಗೆಲ್ಲ ನಾವು ಪೊಲಿಟಿಕಲ್ ಮಾತಾಡೋದಿಲ್ಲ. ನಮ್ಮ ಕೆಲಸ ನಾವು ಹೊಟ್ಟೆ ಮಾಡ್ತೇವೆ. ಸೋಷಿಯಾಲಜಿ ಮಾತಾಡಿ, ಏನು ಹಿಸ್ಟ್ರಿ ಮಾತಾಡಿ, ಮ್ಯಾಥ್ಸ್ ಮಾತಾಡಿ. ಇಂಥ ಅದಕ್ಕೆ ನಾವು ಬಿ ಇದ್ದೇವು ಹಂಗಿಲ್ಲ ರೋಸ್ದಾಗ. ಇಂಥ ಬರೀ ಶುರು ಮಾಡಿ
ನೀ ಏನ್ ಮಾಡಿದಿ? ಸೋಷಿಯಾಲಜಿ ಮಾತಾಡ, ಆರ್ಟ್ಸ್ ಮಾಡಿದಿ? ಹಾ? ಆರ್ಟ್ಸ್ ಮಾಡಿದಿ? ಬಿಸ್ನೆಸ್ ಮಾತಾಡಿ ಈಗ ಕಾಮರ್ಸ್ ಮಾತಾಡತ್ತ ನೋಡ್ರಿ, ಕಾಮರ್ಸ್. ಕಾಸ್ಟ್ ಅಕೌಂಟ್ ಮಾತಾಡಿ, ಮ್ಯಾನೇಜ್ಮೆಂಟ್ ಅಕೌಂಟ್ ಮಾತಾಡಿ, ಮ್ಯಾನೇಜ್ಮೆಂಟ್ ಮಾತಾಡಿ, ಯಾವ್ದಾಡಿ ಮ್ಯಾನೇಜ್ಮೆಂಟ್ ಮಾತಾಡಿ. ಬಿಸ್ನೆಸ್ ನಿನ್ನ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿ. ಇದು ನಿಂಗ್ ಸುಳ್ಳಾಡಿ ನಿನಗ್ ಮನ್ಸಿಗೆ ಎಷ್ಟು ಸಾಗರೇ ಬರ್ಲಿ ಮಾತಾಡಮಿ ಎಲ್ಲ ಇಲ್ಲ ಇದನ್ನ ಕೂದಲ್ ಮೇಲೆ ಆಣಿತೀನೋ ನೀ. ಆಯ್ತು ಬಸ್ಸಿನಾಗ ನಾ ಹಿಂಗ ಅಂದಿಲ್ಲಪ್ಪ, ನೀ ವಿನ್ನರ್ ಅಂತ ಹೇಳಿ ಅಂದಿಲ್ಲ ಅಂತ ನೋಡಿಟ್ಟೆ. ಯಾವುದೇ ರೀತಿಯ ಡಿಸಿಷನ್ ಗಳನ್ನು ತೆಗೆದುಕೊಂಡಿಲ್ಲ. ಅಲ್ಲಿ ಏನಂದಿ ಬಸ್ಸಿನಾಗ ಅಟ್ಟೆ ನನಗೆ ಅಟ್ಟೆ ಅದು ಅಟ್ಟೆ ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನಾನು ಬಿಡಲ್ಲ. ನನಗೆ ಊಟ ನೋಡಿ ಹೇಳ್ದೇವು ಹಾಕೋ ನಾ ಸ್ಕ್ರೀನ್ ಶಾಟ್ ಹುಡಿದೆ ಅದ್ರ ಕಡೆಯಿಂದ ಹೇಳ. ಆಯ್ತು ಬರ್ಲಿಕ್ರೆ ಬರ್ಲಿ ನಿಂದ್ರು. ಹಾ ಓಕೆ. ಅವ ಕಾಣತಿಲ್ಲ ಇವತ್ತು, ಅದ್ರ ಫುಲ್ ಕ್ಲಾರಿಟಿ ಏನಿದ್ರು ನಾಳೆಗೆ. ನೀ ಹೋಗಿ ಮುಟ್ತಿಕೆ ಇಬ್ರು ಡಿವೈಡ್ ಆಗೋದೇವು. ಅವ ಈ ಕಡೆ ಹೋದ ನಾ ಈ ಕಡೆ ಹೋದ, ಅದು ಮಾತಾಡಿಲ್ಲ ಬರೋಬರ್. ಮುಗ್ಸಕ್ರಿ ಮತ್ತೆಂದ. ಅವ್ರಿಗೆ ಏನ್ ಅನ್ಸಿತ್ತು, ಇದು ಆಂಬಿ ಸ್ಲೋ ನಡ್ಸ್ ಗಾಡಿ ಹೋಗಲ್ಲ. ಇದೆ ಆಂಬಿ 21 ನಿಮಿಷ ತೋರ್ಸದ್ ಗೂಗಲ್ ಮ್ಯಾಪ್ದಾಗ. ಇವನೈತನ್ ಪಂದ್ರ ಹಿಡ್ದಾಗ ಇಲ್ಲ 17 ನಿಮಿಷ ತೋರಿಸಿತ್ತು. 21 ನಾನು ನೋಡಿದ ಚಿಂಚೋಳಿ ಊರಾಗ ಬಿತ್ತೇನದು. ಕ್ಲಾಸಿಗೆ 17 ನಿಮಿಷ ಇತ್ತು. ಇವನೈತನ ಇವ ಹೋದ್ರಿ ಬಿ 17 ಹೋಯ್ತು. ಆಂಬಿ 13 ಹೋಗಿದ. ನಾನೇ ಶಾಕಲ್ಲ ಹೋಯ್ತು. ಹಿಂಗ ಹೋದ್ರ ಒಟ್ಟ ಹೋಯ್ತಿಲ್ಲ. ಇನ್ನ ಈ ಕಡೆಯಿಂದ ಹೋಗಿ ಈ ಕಡೆಯಿಂದ ಹೋಗಿದ. 2 ನಿಮಿಷ ಆಯ್ತು. ಅದಕ್ಕೆ 2 ನಿಮಿಷ ಆಯ್ತು. ಬರಬರ ಐತಿ ತೊಡುವಾಗ ಸುಮ್ಮನೆ ಸಾಗರ ಈ ಕಡೆ ಸುಮ್ಮನೆ ಹೋಗ. ಈಗ ನಾ ಅಂಜನ ಪೆಲಕೇನೆ ಈ ಕಡೆಯಿಂದ ಈ ಕಡೆ ಹೋಗ್ತಾ ಅಂತ ಹ್ಞೂ ಅಂದ್ರು ಅಷ್ಟೇ. 13 ಮಿನಿಟ್ ಗಾಯ್ಸ್. ನನಗ್ ಗೊತ್ತಿತ್ತು ಅದು ಹೆಂಗಿತ್ತು ಅಂತ ಸಿಚುವೇಶನ್. ನಾ ಪೋಸ್ಟರ್ ಇರ್ತದೆ ನಾಳೆಗೆ ಅಬ್ಬಿ. ನಾವು ಅದೇ ಅಂದೇವು ಎಲ್ಲರ ಹೋಗು ನನ್ನ ಕೇಳ್ರಿ ನಾಗೇಶ್. ಫೋನ್ ಹಚ್ಚಿ ತಲೆ ತಿಂಬರಿ ಟೈಮ್ ವೇಸ್ಟ್ ಮಾಡವಿ ಅಂದಿರು. ಫೋನ್ ಎತ್ತಿಲ್ಲ. ಅಲ್ಲೂ ಇದಕ್ಕೆ ಹಚ್ತಾ ವಿಡಿಯೋ ಕಾಲ್ ಮಾಡ್ತೇವೆ. ಯೋಗೇಶ್ ಮಾಡ್ತಿದ್ವಿ ಕೈ ಮಾಡಕ್ ಪರಗೋಡಿ ಕುನಿದ್ದಿಂದ. ಅಲ್ಲೊಬ್ಬ ಅಂದು ಹಿಂದ್ ಕಾಣಿಗೆ ಉಂಟುತ್ತೆ ಅಂತ ಹೇಳಿ ಅಲ್ಲಿ ನಿಂದ್ರಿಸಿದ್ರೆ ಬಿ ಅಂದ್ರೆ ಬಿ ಲೇಟ್ ಆಗಿಲ್ಲ. ಒಂದ್ ಥೋಡೆ ಸ್ಲೋ ತಗೊಂಡಿದ್ದ ಗಾಡಿ. ಹಿಂದ್ ಕಾಣಿಗೆ ಉಂಟಿತ್ತಮ್ಮೆ ಅದ್ರ ಕಡೆಯಿಂದ ಹೇಳಿದೆವು ಅಂತ. ಇಲ್ರಿ ನಂಗೆ ಅರ್ಜೆಂಟ್ ಆಗಿದ್ದ ಅಂತ ಓಡಿ ಹೋಗಿದ. ಅಲ್ಲಾಯ್ತು ಜಂಪಿನಾಗ್ರ ಮುಗೀತು. ಜಂಪಿನಾಗ ಅಲ್ಲೆಲ್ಲಿ ಸ್ಲೋ ಮಾಡಿದ ಅಂದ್ರೆ ಗಾಡಿ ಹೊಸದ ಹೋಗಿದ್ದೆ, ಹಳಿದಿದ್ರು ಇತ್ತಿಲ್ಲ. ಅದೇ ಹೊಸ ದಿನ ಹೋಗಿದ್ಯಲ್ಲತ್ತೆ. ಹಳಿದ್ರು ಜರ ಟೈಮ್ ತಗೋದೈತಿ. 1 ನಿಮಿಷ ಕಡೆ ಕಡೆ ಮತ್ತೆ ನಮ್ದು ಕಟನ್ ಜೋಡಿ ದೋಸ್ತಲ್ಲ ಬರ್ಬೋದಂತ. ನೀ ನಾನ್ ಗಾಡಿ ಮೇಲೆ ಬರ್ತೀನಿ, ನಿನ್ ಗಾಡಿ ಮೇಲೆ ಬರ್ಲ. 20 ನಿಮಿಷ ಕಮ್ಮಿ ಈಗ ನಾಳೆಗೆ 20 ನಿಮಿಷ ಗಾಡಿ ಹೋಗಿದ್ದಲ್ಲ. 20 ನಿಮಿಷ ನೀ ಏನಿಗೆ 20 ನಿಮಿಷ ಬೇಡ, 30 ನಿಮಿಷ 30 ನಿಮಿಷ ಇಡು. 13 ಮಿನಿಟ್ ಅಲ್ಲಿಂದ ಇಟ್ಕೋದ ಪುನದ. ಮತ್ತೆ ನಮ್ಮ 3 ಕಿಲೋಮೀಟರ್ 32 ಏನದ ಕೆನಲ್ದಿಂದ 32 ಅದ. ಈಗ 33 ಇತ್ತು. ಆಯ್ತು ಹೋಗಲ್ಲ. ಇಲ್ಲಿಂದ ಎಷ್ಟಿತ್ತು ಅದು? 12 ಕಿಲೋಮೀಟರ್. ಇದು ಕಡಚೋಳಿ ಅಲ್ಲಿಂದ 20. ಕಡಚೋಳಿ 20 ಇತ್ತು. ಇಲ್ಲಿಂದ 12 ಆಯ್ತು, ಅಲ್ಲಿಂದ 20. ಅಲ್ಲಿಂದ 20. ತೀರಾ ಈಗ 1 ನಿಮಿಷ ಹಿಡಿದ್ರು 20 ನಿಮಿಷ ಬೇಕು. ಹಂಗಂದ್ರೆ ಇಲ್ಲ ಭಾಳ ಸೀಟಾಗ ಹೋಗ್ಬೇಕಾಯ್ತು. ಸೂಟ್ಯಾಗ ಅದಕ್ಕೂ ಹುಮ್ನಾಬಾದ್ ಅಲ್ಲಿ ಜಿಂಬಲ್ ಹೋಗಿ ಮುಟ್ಟು ಬರ್ತೇವೆ ಹೊಟ್ಟೆ. ಬಸ್ ಸ್ಟ್ಯಾಂಡ್ ಗಿರಿಗೆ 30 ನಿಮಿಷದಾಗ ಹೋಗ್ತಾರಂತ. ಅಲ್ಲಿ ಟ್ರಾಫಿಕ್ ಇರ್ತದೆ. ಅದಕ್ಕೆ ನಾವೈತೆ ನೋಡ್ತೇವೆ. ನಿನ್ ಗಾಡಿ ಮೇಲೆ ಹೋಗಲ್ಲ. ನನ್ನ ಗಾಡಿ 1 ಗಂಟೆ ಬೇಕು ಮಹೇಶ ಅಂತ ನಂಗೆ ಯೋಗಸಿನ ಗಾಡಿ ಒಯ್ದಿದ್ದೀನಿ. ಅವಾಗ ಗೊತ್ತೈತಿ ನಿನಗ ಟೈಮ್ ಏಟ್ ಆಯ್ತು ಅಂತ. ಗಾಡಿ ಓಡಲ್ಲ. ಅದು ಇದು ಹಳಿದಾಗೈತು 8-9 ವರ್ಷ. ಅದು ಗಾಡಿ ಹೋದ್ರೆ ನನಗೆ ಅವನಿಗೆ ಹೇಳ್ತೀನಿ 15 ನಿಮಿಷ ಹೋಯ್ತಾ ಹೇಳ್ತಿಲ್ಲ ಅಂತ ನಾವೇ. ನಾನೇ ಮೊನ್ನೆ ಹೊಲಕ್ಕೆ 40-50 ಮಿನಿಟ್ ತಗೊಂಡು 40 ಮಿನಿಟ್ 40-45 ನಿಮಿಷ. ಅಲ್ಲಿಗ ಊರಿಗೆ ಹೋಗಕ್ಕೆ ಹಿರೇ ನಾವು ಹೋಗಕ್ಕೆ 2 ಗಂಟೆ ಆಯ್ತು. ಫಾಸ್ಟ್ ಹೋದ್ರು ಬಿ 50-60 ಗಾಡಿ ಓಡ್ಸೋದು ಇರ್ತೀವಿ. ಹಿಂದ ಮುಂದೆ ಓಡ್ತಾವಟ್ಟೆ. ನೀ ದಾಬಕ್ಕೆ ಹೋಯ್ತಾರ ಮೊದಲು ಒಯ್ದಿದ್ದು ಫಸ್ಟ್ ನಮ್ಮ ಕುನೆಲ್ಲ ರೋಗ ಕೊಡಕು ಮತ್ತೆ ಬಿ ನೀವು ಕೊಡು. ನಾವು ಒಯ್ಯಲ್ಲೋದ ಕೇಳ. ನಾವು ನಮ್ ಪಾರ್ಟಿ ಅವಪ್ಪ ಆಯ್ತಲ್ಲ, ನಮ್ಮ ಮೈನಸ್ ಆಗವ. ನೀವ್ ಹೇಳಲ್ಲ ಹೊಂಟ್ರಿ ವಿನ್ನರ್ ಅಂತ ಮತ್ತೇನು ಹೇಳಿ. ಸಾಗರ್ ಬರ್ಲಿ, ಸಾಗರ್ ಬರ್ತೀವಿ ಡಿಸೈನ್ ಅದಂತ ಗಾಯ್ಸ್. ನಾ ಅದಕ್ಕೆ ನಾ ದೇವ್ರಿಗೆ ಹೋಗಿದ್ದ ಬಟ್ಟ ದೇವ್ರ ನಾ ವಿನ್ ಆಗ್ಲಿ ಬರಪರಿ ಬರ್ತಾ ಅಂತ ಹೇಳಿ. ದೇವನಿ ಅಲ್ಲದ್ರ ಮತ್ತೊಂದು ಟ್ವಿಸ್ಟ್. ಅಲ್ಲಿ ಮತ್ತ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತೇಳಿ. ಅವ ಪೂಜಾರಿ ಅಂತ ತಿರುಪತಿದು ಅಕ್ಕಿ ಕಾಳು ಅವ ತೀರ್ಥ ಕೊಡ್ಲತ್ತಿನ ಪೆಲೆ ಎಲ್ಲರಿಗೆ. ನಂಗೆ ಕೊಡುವಂದ್ರೆ ತೀರ್ಥ ಅಕ್ಕಿ ಕಾಳು ತಗೋರ್ ಪೆಲೆ ಈ ಕಡೆ ನಿಂದ್ರಿ ಅರ್ಚನೆ ಮಾಡತ್ತ ಅಂತ ಅಂದ್ರ. ಮತ್ತೆ ಅಲ್ಲಿ ಸ್ವಲ್ಪ ಜರ ಸ್ವಲ್ಪ ಗೊತ್ತಿದ್ದಿಲ್ಲ ನನಗೆ. ಮತ್ತೆ ಬ್ಯಾಂಗಡೆಗ ತಿನ್ಲಕ್ಕಿತ್ತು. ಎಲ್ಲಿದ್ದಿ ಅವಾಗ? ಮತ್ತೆ ತಿರುಗಿಬಿಟ್ಟಿನಂದ್ರೆ ಹಂಗ ಹೋಗ್ಲದು ಅಂತೇಳಿ ಪೇಮೆಂಟ್ ಆಗಿಲ್ಲ. ಇವತ್ತು ಆಗ್ಯದ ಖರೆ. ಇವತ್ತು ಒಯ್ಲಕ್ಕ ಅವ ಸಾಗರ್ ಇಲ್ಲಲ್ಲ ಸಂಗಟ. ಅದಲ್ದೇನು 5 ಮೈನಸ್ ಅವಲ್ಲ, ಅದಕ್ಕೆ ಕುಂತಾರ್ರಿ. ಇರ್ಲಿ ಈ ಸಂಡೇ ನಮ್ದು, ಮುಂದಿನ ಸಂಡೇ ಅವ್ರು ಮಾಡ್ತಾರಂತ. ಮುಂದಿನ ಸ್ಯಾಟರ್ಡೇನೆ ಅವ್ರ 4th ಸ್ಯಾಟರ್ಡೇ ಇರ್ತದೆ. ಮತ್ತೆಂದ ಖುಷ್ ಸಂಡೇನೆ. ಈಗ ಇವತ್ತು ಮಾಡಿಸಿದ್ರೆ ನಾಳೆ ಮಾಡಿಸ್ತಾನೆ, ನಾಳೆ ಮಾಡಿಸಿದ್ರೆ ನಾಡ್ದಿ ಮಾಡಿಸ್ತಾನೆ. ಅಣ್ಣ
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ನಮಸ್ಕಾರ ಕಾರಣ ನೀನು ನಮಸ್ಕಾರ. ಗೈಸ್ ಈ ಮಾತಿನ ಮೇಲೆ ಫೈನಲ್ ಆಯ್ತು. ನಾನೇ ವಿನ್ ಆಗಿದೆ ಅಂತ ಅವರೇ ಹೋಗ್ಯಾರ ತಾಪಕ್ಕ. ಎಷ್ಟೇ ಬೇಕಿತ್ತು ನನಗೆ. ನಮ್ದು ಮೈನಸ್ ಅಂತ ಜರ ಸುಳ್ಳಾಡ್ರ ಅಂತ. ನಾವೇ ನಾನ್ ವೆಜ್ ಅಂತ ನೀವು ಉಂಡಂದ್ರೆ ಮಾತಾಡ್ಬೇಕು ಅನಿಸ್ತಾ ನಾನು. ಯಾರು ಗೊತ್ತದ ಗೈಸ್ ತಿಂಬಲ್ ಅಂತ ಉದ್ರಿ ಹೇಳ್ತಾನೆ ಜರ. ಆಯ್ತು ಗೈಸ್ ಕ್ಲಾರಿಫೈ ಆಯ್ತಲ್ಲ. ಯೋಗೇಶು ಮೂವಿ ಹಾಕೋಲ್ಲ ಬಂದಾನು ಹಂಗೆ ಒಂದು ಪೇಮೆಂಟ್. आप कहाँ रहते हो? मैं टेंशन में रहता हूँ. ಹಂಗೆ ಒಂದು ಪೇಮೆಂಟ್ ಆಗಂತ ಸ್ಪ್ರೈಟ್ ಕೊಡ್ಸಾನ. ಒಂದು ಅವ ನಾನು ತಗೊಂಡು ಬಿಟ್ಟಿದ್ದಾನ ಗಿಡದಾಗ. ಏನರ ಕ್ಲಾರಿಫೈ ಮಾಡಿರ್ತೇನೆ ಮತ್ತು ಯೋಗೇಶ್ ಇಲ್ಲಲ್ಲ. ಹಾಂ ಎಸ್ ವಿನ್ನರ್ ಚಿಕನ್ ಡಿನ್ನರ್ ಅಷ್ಟೇ. ಅದು ಸ್ಪ್ರೈಟ್ ತೋರಿಸಿ ಇನ್ನೊಂದ್ಸಲ. ಹಾಂ ಅಂದ್ರೆ ಓಕೆ ಅಂತ ಆಯ್ತು ನೋಡ್ರಿ ಗೈಸ್. ಅಣ್ಣ 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 ಜಗಳ ಆಡ್ಬೇಡ ಅಣ್ಣ. ಯಾರು ಇವರೆಲ್ಲ? ಸಂತಣ ಕುಂತಾನ ಇಲ್ಲಿ, ಅಣ್ಣನ ಕುಂತಾನ, ಭವನ್ ಕುಂತಾನ. ಹಾಯ್ ನೋಣ ಯಾಕೆ ಯಾರು ಹಿಡ್ಕೊಂಡು ಹೋಯ್ತಾವ ನಿನ್ಗೆ? ಆರ್ಥಿಕ ಶುಭಾಶಯಗಳು. ಆಯಿಸ್ಕೊಳ್ಳಿ, ಆರೋಗ್ಯ ಕೊಳ್ಳಿ. ಕರ್ನಾಟಕದಲ್ಲಿ ನಂಬರ್ 1 ಏನು ಆಸೆ ಇಟ್ಕೊಂಡಿದೆ. ಇಲ್ಲಿ ಇಷ್ಟೇ ಬಂದನ್ ಅಣ್ಣ, ಇಷ್ಟೇ ಬಂದನ್. ಹಾಯ್ ಏನು ಹಾ ಎಸ್ ಅಣ್ಣ ಹಿಂಗೆ ಬೇಡ ವಿಡಿಯೋ ಆಗ್ಲಂತ ಬೇಡ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಆ್ಯಸ್ ಯೂಶುವಲ್ ಮತ್ತೆ ಊರಲ್ಲಿ ಯಾರಿಲ್ಲ, ಒಂಟಿಯಾಗಿ ನಾವು ಕೂತಿರೋದೀಗ ಲಾಗು ಎಂಡ್ ಮಾಡೋಕ್ಕಂತ. ಗೈಸ್ ಇವತ್ತಿನ ವಿಡಿಯೋ ಅಷ್ಟೇನಾಗಿಲ್ಲ, ಫುಲ್ ಕ್ಲಾರಿಟಿ ಆಫ್ ಚಾಲೆಂಜ್ ಆಗೋಯ್ತು. ಎಸ್ಟರ್ಡೇ ಚಾಲೆಂಜ್ ಏನಿತ್ತು ಅದು ವಿನ್ನರ್ ನಾನೇ ಅಂತ ಪ್ರೂವ್ ಮಾಡೋದಿತ್ತು ಅಂತಾರಲ್ಲ. ಈಗ ಬಿ ಯುವರ್ ಸೆಲ್ಫ್ ಟು ಇಂಪ್ರೂವ್, ನಾಟ್ ಪ್ರೂವ್ ಅಂತ. ನಾ ಪ್ರೂವ್ ಮಾಡೋದ್ರೊಳಗೆ ಹಾಕಿ ಹೋಗಿ ಶೆಟ್. ಇವತ್ತಿನ ಲಾಗು ವೇದೇ ಹೋಗಿ ಭೇಟಿ ಆಗ್ಯಾರಂತಂದ ಸ್ಲೀಪಿಂಗ್ ಮೋಡ್ದಾಗ ಹೋಗಿ ನಾವು ಇಲ್ಲಿ ಗೈಸ್. ನಾ ಇಲ್ಲ ಹೋದ ತೋರ್ಸಬಾರ್ದು ಮುಖ್ಯಕರೆ ನಮ್ಮ ಇಂಗ್ಲೀಷ್ ಇನ್ನ ಟೀಚಿಂಗಲ್ಲಿರೋದು, ಸುಮ್ಮನೆ ಲರ್ನಿಂಗ್. ಸಾರಿ रुला दिया आपने. एक आदमी में इतना टैलेंट कैसे होता? ಇಂಗ್ಲೀಷು ಹೋದರೆ ಅದ್ರ ಕಡೆ ಏನಾರ ತಪ್ಪಾದ್ರೆ ಭೀ ಕ್ಷಮೆ ಇರಲಿ, ಒಂದು ಸ್ವಲ್ಪ ಕ್ಷಮೆ ಕೇಳಿ. ಇಂಗ್ಲೀಷ್ ಅದೇ ಏನೋ ಲರ್ನಿಂಗ್ದಾಗ ಇದ್ದೆವು, ನಡೀತಾ ಹಂಗೇನಿಲ್ಲ. ಗೈಸ್ ಎಲ್ಲ ತಿಳ್ಕೊತಾರೆ. ನಮ್ಮ ಬೀದರ್ ಮಂದಿ ಇದ್ದೇವೆ, ನಿಮ್ಗೆ ಗೊತ್ತಿಲ್ಲ. ಎಲ್ಲ ಮಿಕ್ಸ್ ಇರ್ತದೆ, ತೆಲುಗು, ಹಿಂದಿ, ತಮಿಳ್, ಕನ್ನಡ ನಮ್ಮದೇ ಅದಲ್ಲ. ಓಕೆ, ಹಿಂದಿ, ಇಂಗ್ಲೀಷ್, ತಮಿಳ್, ತೆಲುಗು ಎಲ್ಲಗೆಲ್ಲ ಮಿಕ್ಸ್ ಇರ್ತಾವೆ. ಅಡ್ಜಸ್ಟ್ ಮಾಡ್ಕೊರಟೆ. ಇಂಗ್ಲೀಷ್ ಸ್ವಲ್ಪ ಕಚ್ಚ ಪಕ್ಕ ಪಕ್ಕ ಏನು ಇಂಗ್ಲೀಷ್ ಪಕ್ಕ ಯಾರು ಬಿಲ್ಲ. ಆ್ಯಸ್ ಯೂಶುವಲ್ ನಡೀತು. ಅಷ್ಟಕ್ಕಷ್ಟೇ ಆಗಿದೆ ಅನ್ಕೋತೀವಿ ಗೈಸ್. ಇನ್ನೂ ಒಬ್ಬನ ಕ್ಲಾರಿಟಿ ಆಗಿದೆ, ಇನ್ನೊಬ್ಬನ ಕ್ಲಾರಿಟಿ ಮಾಡೋಣ ನಾವು. ಅದಕ್ಕಿಂತ ಎಲ್ಲರಿಗೂ ಕ್ಲಾರಿಟಿ ಮಾಡ್ಸೇನ ಬಿಡ್ತಾ ಹಂಗೆ ವಿನ್ನರ್ ಚಿಕನ್ ಡಿನ್ನರ್ ಅಂತ ನಂತಿಲ್ಲ ಗೈಸ್. ನಾನು ಫೋಟೋ ಎಲ್ಲ ಹಾಕಿದೆ ಅದಕ್ಕೆ. ಅದು ಸ್ಕ್ರೀನ್ಶಾಟ್ ರಾತ್ರಿ 12:30 ಕೊಡಿದೆ ಮತ್ತೇನು ಅಂದ್ಕೊಂಡ್ರಿ. ಅದು ನಿನ್ನಿನ ಲಾಗ್ದಾಗ ಹಾಕಿದೆ ಬಿಡ್ರಿ. ಇವತ್ತೇನು ಹಾಕಲ್ಲ, ನಾವೆಲ್ಲ ಪ್ರೂವ್ ಮಾಡೋಕ್ಕೆ. ಎಸ್ ಮತ್ತೇನು ನಮಗೆ ಮತ್ತು ನಾಳೆಗೆ ಬೇಗ ಇರ್ಬೇಕತ್ತು. ಮತ್ತು ಆ ಕಡೆ ಮುಗ್ಸಕ್ಕ ಅನ್ಕೋತ ಕ್ರೆಡಿಟ್ಸನ್ನು ಕೂಡ ಹಾಕ್ತಾ ಮುಗ್ಸಕ್ಕದು ಹೆಂಗೆ ಅಂತೇಳಿ ಹಾಕ್ತಾ ಇವತ್ತು. ಗುಡ್ ನೈಟ್ ಗೈಸ್. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪೇ. ಗೈಸ್ ಇವತ್ತಿನ ಲಾಗ್ ಮುಗಿಸುವಂಥ ಸಮಯ. ಲಾಗ್ ಏನು ಹೆಚ್ಚಾಗಿಲ್ಲ ಅಂತ ಅನ್ಕೋತಾ ಗೈಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀವಿ. ಸಪೋರ್ಟ್ ಮಾಡ್ತಾಯಿರಿ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತು ಅದೇ ಹೇಳುತ್ತೆ. ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಗುಡ್ ಬೈ, ಸಿ ಯು.